ನಮಸ್ತೆ ಸ್ನೇಹಿತರೆ, ಕರ್ನಾಟಕ ಸ್ಟಡಿ ಝೋನ್ಗೆ ಸ್ವಾಗತ. ಕೇಂದ್ರ ಬಜೆಟ್ 2025 ಭಾಗ 4. ಕ್ವಶನ್ ನಂಬರ್ 1. ಆಸ್ ಪರ್ ಯೂನಿಯನ್ ಬಜೆಟ್ 2025-26, ದ ಟರ್ಮ್ ಸ್ವಾಮಿ ಇನ್ವೆಸ್ಟ್ಮೆಂಟ್ ಫಂಡ್ ಈಸ್ ರಿಲೇಟೆಡ್ ಟು ಆಪ್ಷನ್ ಎ ಹೌಸಿಂಗ್ ಪ್ರಾಜೆಕ್ಟ್ಸ್, ಆಪ್ಷನ್ ಬಿ ಡೊಮೆಸ್ಟಿಕ್ ರಿಯಲ್ ಎಸ್ಟೇಟ್, ಆಪ್ಷನ್ ಸಿ ಹೆಲ್ಪಿಂಗ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ who were paying EMIs on loan taken for apartments, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. 2025-26 ಕೇಂದ್ರ ಬಜೆಟ್ ಪ್ರಕಾರ ಸ್ವಾಮಿ ಹೂಡಿಕೆ ನಿಧಿ ಎಂಬ ಪದವು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ವಸತಿ ಯೋಜನೆಗಳು, ಆಪ್ಷನ್ ಬಿ ದೇಶೀಯ ರಿಯಲ್ ಎಸ್ಟೇಟ್, ಆಪ್ಷನ್ ಸಿ ಅಪಾರ್ಟ್ಮೆಂಟ್ಗಳಿಗೆ ತೆಗೆದುಕೊಂಡ ಸಾಲಗಳಿಗೆ EMI ಪಾವತಿಸುತ್ತಿದ್ದ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಹಾಯ ಮಾಡುವುದು. ಆಪ್ಷನ್ ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಸ್ವಾಮಿ ಫಂಡ್ 2 ಅಂಡರ್ ದ ಸ್ಪೆಷಲ್ ವಿಂಡೋ ಫಾರ್ ಆಫರಬಲ್ ಅಂಡ್ ಮಿಡ್ ಇನ್ಕಮ್ ಹೌಸಿಂಗ್ 50,000 dwelling units in stressed housing projects have been completed and keys handed over to home buyers. Another 40,000 units will be completed in 2025, further helping middle class families who were paying EMIs on loans taken for apartments while also paying rent for their current dwellings. Building on this success, Swami Fund 2 will be established as a blended finance facility with contribution from government, banks and private sectors. This fund of 15,000 crore will aim for expenditures completion of another 1 lakh units. ಸ್ವಾಮಿ ನಿಧಿ 2 ಕೈಗೆಟುಕುವ ಮತ್ತು ಮಧ್ಯಮ ಆದಾಯದ ವಸತಿಗಾಗಿ ವಿಶೇಷ ವಿಂಡೋ ಅಡಿಯಲ್ಲಿ ಒತ್ತಡದ ವಸತಿ ಯೋಜನೆಗಳಲ್ಲಿ 50,000 ವಸತಿ ಕಟ್ಟಡಗಳು ಪೂರ್ಣಗೊಂಡಿವೆ ಮತ್ತು ಮನೆ ಖರೀದಿದಾರರಿಗೆ ಕೀಗಳನ್ನು ಹಸ್ತಾಂತರಿಸಲಾಗಿದೆ. 2025ರಲ್ಲಿ ಇನ್ನು 40,000 ಘಟಕಗಳನ್ನು ಪೂರ್ಣಗೊಳಿಸಲಿದ್ದು, ಅಪಾರ್ಟ್ಮೆಂಟ್ಗಳಿಗೆ ಪಡೆದ ಸಾಲಗಳಿಗೆ EMI ಪಾವತಿಸುತ್ತಿದ್ದ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಪ್ರಸ್ತುತ ವಾಸಸ್ಥಳಗಳಿಗೆ ಬಾಡಿಗೆಯನ್ನು ಸಹ ಪಾವತಿಸಲಿದೆ. ಸ್ವಾಮಿ ನಿಧಿ 2 ಅನ್ನು ಸರ್ಕಾರ, ಬ್ಯಾಂಕುಗಳು ಮತ್ತು ಖಾಸಗಿ ಹೂಡಿಕೆದಾರರ ಕೊಡುಗೆಯೊಂದಿಗೆ ಸಂಯೋಜಿತ ಹಣಕಾಸು ಸೌಲಭ್ಯವಾಗಿ ಸ್ಥಾಪಿಸಲಾಗುವುದು. 15,000 ಕೋಟಿಯ ಈ ನಿಧಿಯು ಇನ್ನು 1 ಲಕ್ಷ ಘಟಕಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಸ್ವಾಮಿ ಫಂಡ್ 2 ಸ್ಪೆಷಲ್ ವಿಂಡೋ ಫಾರ್ ಆಫರಬಲ್ ಅಂಡ್ ಮಿಡ್ ಇನ್ಕಮ್ ಹೌಸಿಂಗ್ 15,000 crore for expenditures completion of 1 lakh dwelling units through blended finance. Question number 2. The National Geospatial Mission has been introduced in the Union Budget 2025-26 for the purpose of option A to develop foundational geospatial infrastructure and data, option B to modernizing land records, option C to enhancing urban planning across India, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ರಾಷ್ಟ್ರೀಯ ಜಿಯೋಸ್ಪೇಷಿಯಲ್ ಮಿಷನ್ ಅನ್ನು ಕೇಂದ್ರ ಬಜೆಟ್ 2025-26ರಲ್ಲಿ ಯಾವ ಉದ್ದೇಶಕ್ಕಾಗಿ ಪರಿಚಯಿಸಲಾಗಿದೆ? ಆಪ್ಷನ್ ಎ ಮೂಲಭೂತ ಭೂವೈಜ್ಞಾನಿಕ ಮೂಲಸೌಕರ್ಯ ಮತ್ತು ಡೇಟಾವನ್ನು ಅಭಿವೃದ್ಧಿಪಡಿಸುವುದು, ಆಪ್ಷನ್ ಬಿ ಭೂ ದಾಖಲೆಗಳ ಆಧುನೀಕರಣ, ಆಪ್ಷನ್ ಸಿ ಭಾರತದಾದ್ಯಂತ ನಗರ ಯೋಜನೆಯನ್ನು ಹೆಚ್ಚಿಸಲು, ಆಪ್ಷನ್ ಡಿ ಮೇಲಿನ ಎಲ್ಲ. ರೈಟ್ ಆನ್ಸರ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. National Geospatial Mission to develop foundational geospatial infrastructure and data using PM Gati Shakti. This mission will facilitate modernization of land records, urban planning and design of infrastructure projects. ಮೂಲಭೂತ ಜಿಯೋಸ್ಪೇಷಿಯಲ್ ಮೂಲಸೌಕರ್ಯ ಮತ್ತು ಡೇಟಾವನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಜಿಯೋಸ್ಪೇಷಿಯಲ್ ಮಿಷನ್ ಅನ್ನು ಪ್ರಾರಂಭಿಸಿದ್ದಾರೆ. PM ಗತಿಶಕ್ತಿಯನ್ನು ಬಳಸಿಕೊಂಡು ಈ ಮಿಷನ್ ಭೂ ದಾಖಲೆಗಳ ಆಧುನೀಕರಣ, ನಗರ ಯೋಜನೆ ಮತ್ತು ಮೂಲಸೌಕರ್ಯ ಯೋಜನೆಗಳ ವಿನ್ಯಾಸವನ್ನು ಸುಗಮಗೊಳಿಸುತ್ತದೆ. ನ್ಯಾಷನಲ್ ಜಿಯೋಸ್ಪೇಷಿಯಲ್ ಮಿಷನ್ ಫಾರ್ ಡೆವಲಪಿಂಗ್ ಫೌಂಡೇಶನಲ್ ಜಿಯೋಸ್ಪೇಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡಾಟಾ ವಿಲ್ ಬಿ ಸ್ಟಾರ್ಟೆಡ್. ದ ಮಿಷನ್ ವಿಲ್ ಫ್ಯಾಸಿಲಿಟೇಟ್ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಅರ್ಬನ್ ಪ್ಲಾನಿಂಗ್ ಅಂಡ್ ಡಿಸೈನ್ ಆಫ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಯೂಸಿಂಗ್ PM ಗತಿ ಶಕ್ತಿ. Question number 3. According to the Union Budget 2025-26, what is the main objective of Gyan Bharatam mission? Option A for the survey, documentation and conservation of India's manuscript heritage. Option B set up a national digital
repository of the Indian knowledge system. Option C, to intends to cover more than 1 crore manuscripts. Option D, all of the above. 2025-26 ಕೇಂದ್ರ ಬಜೆಟ್ ಪ್ರಕಾರ ಜ್ಞಾನ ಭಾರತಂ ಮಿಷನ್ನ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ, ಭಾರತದ ಹಸ್ತಪ್ರತಿ ಪರಂಪರೆಯ ಸಮೀಕ್ಷೆ, ದಾಖಲೀಕರಣ ಮತ್ತು ಸಂರಕ್ಷಣೆಗಾಗಿ. ಆಪ್ಷನ್ ಬಿ, ಭಾರತೀಯ ಜ್ಞಾನ ವ್ಯವಸ್ಥೆಯ ರಾಷ್ಟ್ರೀಯ ಡಿಜಿಟಲ್ ಭಂಡಾರವನ್ನು ಸ್ಥಾಪಿಸುವುದು. ಆಪ್ಷನ್ ಸಿ, ಇದು 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳನ್ನು ಒಳಗೊಳ್ಳಲು ಉದ್ದೇಶಿಸಿದೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಎ ಜ್ಞಾನ್ ಭಾರತಂ ಮಿಷನ್ ಫಾರ್ ಸರ್ವೆ, ಡಾಕ್ಯುಮೆಂಟೇಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಅವರ್ ಮನುಸ್ಕ್ರಿಪ್ಟ್ ಹೆರಿಟೇಜ್ ವಿತ್ academic institution, museums, libraries and private collectors will be undertaken to cover more than 1 crore manuscripts. We will set up a national digital repository of Indian knowledge system for knowledge sharing. ಜ್ಞಾನ ಭಾರತ ಮಿಷನ್ ಶೈಕ್ಷಣಿಕ ಸಂಸ್ಥೆಗಳು, ವಸ್ತು ಸಂಗ್ರಹಾಲಯಗಳು, ಗ್ರಂಥಾಲಯಗಳು ಮತ್ತು ಖಾಸಗಿ ಸಂಗ್ರಾಹಕರೊಂದಿಗೆ ನಮ್ಮ ಹಸ್ತಪ್ರತಿ ಪರಂಪರೆಯ ಸಮೀಕ್ಷೆ, ದಾಖಲೀಕರಣ ಮತ್ತು ಸಂರಕ್ಷಣೆಗಾಗಿ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳನ್ನು ಒಳಗೊಳ್ಳಲು ಜ್ಞಾನ ಭಾರತ ಮಿಷನ್ ಅನ್ನು ಕೈಗೊಳ್ಳಲಾಗುವುದು. ಜ್ಞಾನ ಹಂಚಿಕೆಗಾಗಿ ಭಾರತೀಯ ಜ್ಞಾನ ವ್ಯವಸ್ಥೆಗಳ ರಾಷ್ಟ್ರೀಯ ಡಿಜಿಟಲ್ ಭಂಡಾರವನ್ನು ನಾವು ಸ್ಥಾಪಿಸುತ್ತೇವೆ. ಜ್ಞಾನ ಭಾರತಂ ಮಿಷನ್ ಪ್ರಿಸರ್ವಿಂಗ್ ಇಂಡಿಯಾಸ್ ಮನುಸ್ಕ್ರಿಪ್ಟ್ ಹೆರಿಟೇಜ್. The Union Budget 2025-26 has introduced the Gnan Bharatam Mission, a groundbreaking initiative to survey, document and conserve India's priceless manuscript heritage. Objective is conservation of over 1 crore manuscript in academic institutions, museums, libraries and private collections. Budget boost. National Manuscript Mission NMM funding increases from 3.5 crore to 60 crores. Question number 4. Which digital public infrastructure introduced in the Union Budget 2025-26 for international trade will be established as a unified platform for trade documentation and financial solution? Option A, Bharat Digital Trade. Option B, Bharat Trade Net. Option C, Bharat Net. ಆಪ್ಷನ್ ಡಿ, ನನ್ ಆಫ್ ದಿ ಎಬೋವ್. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ 2025-26 ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾದ ಯಾವ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ವ್ಯಾಪಾರ ದಾಖಲೀಕರಣ ಮತ್ತು ಹಣಕಾಸು ಪರಿಹಾರಗಳಿಗಾಗಿ ಏಕೀಕೃತ ವೇದಿಕೆಯಾಗಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ, ಭಾರತ ಡಿಜಿಟಲ್ ಟ್ರೇಡ್. ಆಪ್ಷನ್ ಬಿ, ಭಾರತ ಟ್ರೇಡ್ ನೆಟ್. ಆಪ್ಷನ್ ಸಿ, ಭಾರತ್ ನೆಟ್. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ್ ಟ್ರೇಡ್ ನೆಟ್. ಎ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಭಾರತ್ ಟ್ರೇಡ್ ನೆಟ್ BTN for international trade will be set up as a unified platform for trade documentation and financial solutions. This will complement the unified logistic interface platform. The BTN will be aligned with international practices. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಭಾರತ ಟ್ರೇಡ್ ನೆಟ್ BTN ವ್ಯಾಪಾರ ದಾಖಲೀಕರಣ ಮತ್ತು ಹಣಕಾಸು ಪರಿಹಾರಗಳಿಗಾಗಿ ಏಕೀಕೃತ ವೇದಿಕೆಯಾಗಿ ಸ್ಥಾಪಿಸಲಾಗಿದೆ. ಇದು ಏಕೀಕೃತ ಲಾಜಿಸ್ಟಿಕ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್ಗೆ ಪೂರಕವಾಗಿರುತ್ತದೆ. BTN ಅಂತಾರಾಷ್ಟ್ರೀಯ ಅಭ್ಯಾಸಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಯೂನಿಯನ್ ಬಜೆಟ್ 2025-26 ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ announced Bharat Trade Net BTN, a digital platform for international trade to streamline documentation and financing in line with global standards. Question number 5. Which bill was introduced in the Union Budget 2025-26 to decriminalize more than 100 provisions in various laws? Option A, Jan Lokpal Bill. Option B, Jan Jagriti Bill. Option C, Jan Vishwas Bill. Option D, Jan Aadmi Bill. ವಿವಿಧ ಕಾನೂನುಗಳಲ್ಲಿನ 100ಕ್ಕೂ ಹೆಚ್ಚು ನಿಬಂಧನೆಗಳನ್ನು ಅಪರಾಧ ಮುಕ್ತಗೊಳಿಸಲು 2025-26 ಕೇಂದ್ರ ಬಜೆಟ್ನಲ್ಲಿ ಯಾವ ಮಸೂದೆಯನ್ನು ಪರಿಚಯಿಸಲಾಯಿತು? ಆಪ್ಷನ್ ಎ, ಜನ ಲೋಕಪಾಲ ಮಸೂದೆ. ಆಪ್ಷನ್ ಬಿ, ಜನ್ ಜಾಗೃತಿ ಮಸೂದೆ. ಆಪ್ಷನ್ ಸಿ, ಜನ ವಿಶ್ವಾಸ ಮಸೂದೆ. ಆಪ್ಷನ್ ಡಿ, ಜನ್ ಆದ್ಮಿ ಮಸೂದೆ. ರೈಟ್ ಆನ್ಸರ್ ಆಪ್ಷನ್ ಸಿ, ಜನ್ ವಿಶ್ವಾಸ್ ಬಿಲ್.
Jan Vishwas Bill 2.0. In the Jan Vishwas Act 2023, more than 180 legal provisions were decriminalized. Our government will now bring up the Jan Vishwas Bill 2.0 to decriminalize more than 100 provisions in various laws. ಜನ್ ವಿಶ್ವಾಸ್ ಮಸೂದೆ 2.0 ಜನ ವಿಶ್ವಾಸ್ ಕಾಯ್ದೆ 2023ರಲ್ಲಿ 180ಕ್ಕೂ ಹೆಚ್ಚು ಕಾನೂನು ನಿಬಂಧನೆಗಳನ್ನು ಅಪರಾಧ ಮುಕ್ತಗೊಳಿಸಲಾಗಿದೆ. ನಮ್ಮ ಸರ್ಕಾರವು ಈಗ ವಿವಿಧ ಕಾನೂನುಗಳಲ್ಲಿನ 100ಕ್ಕೂ ಹೆಚ್ಚು ನಿಬಂಧನೆಗಳನ್ನು ಅಪರಾಧ ಮುಕ್ತಗೊಳಿಸಲು ಜನ್ ವಿಶ್ವಾಸ್ ಮಸೂದೆ 2.0 ಅನ್ನು ತರಲಿದೆ. Viksit Bharat Budget 2025. In the Jan Vishwas Act 2023, more than 180 legal provisions were decriminalized. Our government will now bring up the Jan Vishwas Bill 2.0 to decriminalize more than 100 provisions in various laws. Thanks for watching Karnataka Study Zone. Please like, share and subscribe our channel. Thank you, Anadal.